ಕನ್ನಡದಲ್ಲಿ ಮೊದಲನೇ ಬಾರಿಗೆ ಈಡನ್ ವಾಟರ್ ಫಾಲ್ಸ್ ಕೇರಳದಲ್ಲಿ 18 ಅಡಿ ಹಳ್ಳ ಇದೆಯಂತೆ ಈ ವಾಟರ್ ಫಾಲಲ್ಲಿ. ತುಂಬ ಕೋಳಿದೆ, ಕೊರಿತಾ ಇದೆ. ಅವರಂತೂ ನೀರಿಗೆ ಇಳಿತಾ ಇಲ್ಲ. ಏನಿದೆ ಇಲ್ಲಂತೂ 18 ಅಡಿ ಮೇಲೆ ಆಳ ಇದೆಯಂತೆ. ಇಲ್ಲಂತೂ ಹೋಗೋಕ್ಕಾಗಲ್ಲ. ಇದು ಇಲ್ಲಿ ಮಕ್ಕಳು ಬಂದರೆ ಆಟ ಆಡೋಕ್ಕೂ ಇಟ್ಟವ್ರೆ ಇದನ್ನು. ಬಟ್ ನಮ್ಮನ್ನಂತೂ ತಡೆಯಲ್ಲಿದು, ಮಕ್ಳಿಗೆ ಸರಿ ಇದು. ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಕೇರಳ ಸ್ಟೇಟ್ನ ವಯನಾಡ್ ಡಿಸ್ಟಿಕ್ನಲ್ಲಿರುವಂತಹ ಮಕ್ಕಿಯಾಡ್ ಮೀಲ್ಮಟ್ಟಿ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇದು ಮಾನಂದವಾಡಿಯಿಂದ 22 ಕಿಲೋಮೀಟ್ರು, ಮೈಸೂರಿಂದ 105 ಕಿಲೋಮೀಟ್ರು, ಬೆಂಗಳೂರಿಂದ 300 ಕಿಲೋಮೀಟ್ರು, ನಮ್ಮ ಗುಂಡ್ಲುಪೇಟೆಯಿಂದ 110 ಕಿಲೋಮೀಟ್ರ್ ಇದೆ. ನೋಡಿ, ಬರಬೇಕಾದ್ರೆ ಬಿಸಿಲು, ಗಾಡಿ ನಿಲ್ಲಿಸ್ಬೇಕಾರೆ ಈಗ 5 ನಿಮಿಷ ಆಗಿಲ್ಲ, ಆಗಲೇ ಹನಿ ಶುರುವಾಗಿದೆ. ಇದೇ ವಾತಾವರಣ ಇಲ್ಲಿ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ. ನಾವು ಮಾನಂದವಾಡಿ ದಾಟಿದ ಮೇಲೆ ಕೊಟ್ಟಿಯೂರಿಗೆ ರೈಟು ಕಟ್ಟಾಗ್ತೀವಿ. ಅದಕ್ಕಿಂತ ಒಂದು ಸ್ವಲ್ಪ ಹಿಂದೆ ಲೆಫ್ಟ್ ಕಟ್ಟಾದರೆ ಈ ರೋಡ್ ಸಿಗುತ್ತೆ. ಈ ರೋಡಲ್ಲಿ ಬಂತು ಅಂದರೆ ಸೂಪರಾಗಿರೋ ವ್ಯೂ. ಏನ್ರಿ ಇರೋದು ವ್ಯೂಸು, ಯಪ್ಪ ಅದು ಮಳೆ ಆಗಿರೋದಕ್ಕೆ ಅದಕ್ಕೂ ಸಖತ್ತಾಗಿದೆ. ಅದು ಅಲ್ಲದೆ ಮಧ್ಯೆ ಹನಿ ಆಗ್ತಾಯಿದೆ, ಸೂಪರಾಗಿದೆ ಕಣ್ರಿ. ಇಲ್ಲಿ ರೈಟು ಕಟ್ಟಾದರೆ ಒಂದು ಸ್ವಲ್ಪ ದೂರ ಹೋಗ್ತು ಅಂದರೆ ಅಲ್ಲಿ ತಿರ್ಗಾ ಲೆಫ್ಟು ಕಟ್ಟಾಗ್ತೀವಿ. ಸೊ ಅದೇನೇ ಆ ರೋಡು ನಮ್ಗೆ ಸಿಗೋದು. ಇದಂತೂ ನೋಡಿ, ಆಫ್ ರೋಡಿಂಗ್ ರೀತಿಯೇ ಮಾಡಬೇಕು. ಒಂದಷ್ಟು ದೂರ ಸ್ವಲ್ಪ ಚೆನ್ನಾಗಿದೆ ರೋಡು, ಅದಾದಮೇಲಂತೂ ಯಪ್ಪ ಆಫ್ ರೋಡಿಂಗ್ ರೀತಿಯೇ ಅನಿಸುತ್ತೆ. ಯಾಕೆಂದರೆ ಸ್ವಲ್ಪ ಹಪ್ ಹಿಲ್ ಇದೆ, ಜೊತೆಗೆ ಇಲ್ಲೊಂದು ಸ್ವಲ್ಪ ರೋಡ್ ಚೆನ್ನಾಗಿದೆ. ಮುಂದೆ ಹೋಗ್ತಾ ಎಲ್ಲ ಮಣ್ಣಿನ ರೋಡ್ ಆಗಿಬಿಡುತ್ತೆ, ರೋಡ್ ಕಿತ್ತೋಗಿದೆ. ಸೊ ಸ್ವಲ್ಪ ರಿಸ್ಕೇನೆ. ಆ ಕಡೆಯಿಂದ ಒಂದು ವೆಹಿಕಲ್ ಬಂದು ಪಾಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಸೊ ಅದರಿಂದ ಸ್ವಲ್ಪ ಒಂದು ಕೇರ್ಫುಲ್ಲಾಗಿ ಹೋಗಬೇಕು. ಕಾರ್ಗಂತೂ ಆ ಕಡೆಯಿಂದ ಇನ್ನೊಂದು ಕಾರ್ ಬಂತು ಅಂದರೆ ಪಾಸ್ ಮಾಡೋದು ಕಷ್ಟ. ಅದ್ರ ಜೊತೆಗೆ ನೋಡಿ, ಇಲ್ಲಿ ಟೀ ಎಸ್ಟೇಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಮಧ್ಯೆ ಹೋಗ್ತಾ ರೋಡ್ ಹಂಗೆ ಹೋಗ್ತಾ ಇದೆ ನೋಡಿ. ಆದರೂ ಕೂಡ ಆ ಕಡೆ ಬಾಣಾಸುರ ಹಿಲ್ಸ್ಗಳು ಸಖತ್ತಾಗಿ ಕಾಣಿಸ್ತಾ ಇದೆ. ನೋಡೋಕ್ಕಂತೂ ಕಣ್ಣಿಗೆ ಒಂದು ಆನಂದ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಬ್ಯೂಟಿಫುಲ್ ಆಗಿದೆ. ಬಟ್ ಏನಂತಂದರೆ ಇಲ್ಲಿ ಜನ ಅಂತೂ ಸ್ವಲ್ಪ ಕಡಿಮೆನೇ ಬರ್ತಾಯಿದ್ದಾರೆ ಇವತ್ತು. ಯಾಕೆ ಅಂತಂದರೆ ಮಳೆ ಇದೆ, ಜೊತೆಗೆ ಇಷ್ಟು ದಿನ ಸ್ವಲ್ಪ ದಿನ ಹಿಂದೆ ಇಲ್ಲಿ ನೀರಿರಲಿಲ್ಲ. ಇವಾಗ ಮಳೆ ಶುರು ಆದಮೇಲೆ ನೀರು ಶುರುವಾಗಿದೆ. ಮೇ ತಿಂಗಳಲ್ಲಿ ಹೆಚ್ಚು ಕಡಿಮೆ ನೀರಿರಲ್ವಂತೆ. ನೋಡ್ಕೊಂಡು ಬರಬೇಕು ಬರೋರು. ಇಲ್ಲಿ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 9ರಿಂದ ಸಂಜೆ 5, ಅದಾದಮೇಲೆ ಬಿಡೋಲ್ಲ. ಮತ್ತು ನೈಟ್ ಸ್ಟೇ ಆಗೋಕ್ಕೂ ಬಿಡೋಲ್ಲ. ಸೊ ಅದರಿಂದ ಆ ಟೈಮಿಂಗ್ಸ್ ನೋಡ್ಕೊಂಡು ಹೋಗಿ. ಇನ್ನೊಂದು ಏನಂತಂದರೆ ವಾಟರ್ ಲೆವೆಲ್ ಹೆಂಗಿದೆ ಅಂತಲೂ ಕೂಡ ತಿಳ್ಕೊಂಡು ಹೋಗಬೇಕು. ನೀರಿಲ್ಲ ಅಂದರೆ ಸ್ವಲ್ಪ ಚೆನ್ನಾಗಿರಲ್ಲ. ಸೊ ಅದರಿಂದ ನೋಡ್ಕೊಂಡು ಹೋಗಿ. ನೋಡಿ, ಹೆಂಗಿರೋ ಪಾರ್ಕಿಂಗ್ ಬಂತು. ಇನ್ನು ನಾವು ಹೋಗಿ ಎಂಜಾಯ್ ಮಾಡೋದಷ್ಟೇ ಬಾಕಿ. ಕನ್ನಡದಲ್ಲಿ ಮೊದಲನೇ ಬಾರಿಗೆ ಈಡನ್ ವಾಟರ್ ಫಾಲ್ಸ್ ಕೇರಳದಲ್ಲಿ ಕೊಟ್ಟಿಯೂರಿಗೆ ನಿಯರೆಸ್ಟ್ ಪ್ಲೇಸು ತೋರಿಸ್ತಾ ಇದ್ದೀವಿ ನೋಡಿ. ಇವಾಗ ಕೊಟ್ಟಿಯೂರಿಂದ ಒಂದು 30 ಕಿಲೋಮೀಟ್ರ್ ಆಗ್ಬೋದು ಹೆಚ್ಚು ಕಡಿಮೆ. ಬಂದಿದ್ದೀವಿ, ಪಾರ್ಕಿಂಗ್ ಮಾಡಿದ್ದೀವಿ. ಏನು ಇಲ್ಲಿ ಬರೋ ತನಕ ಆಫ್ ರೋಡಿಂಗ್ ಮಾಡ್ಕೊಂಡು ಬರಬೇಕು. ಯಾಕೆಂದರೆ ರೋಡ್ ಆ ರೀತಿ ಇರೋದು. ನೀವೇ ನೋಡಿದ್ದೀರ ಅನಿಸುತ್ತೆ ವಿಡಿಯೋ. 65 ಟಿಕೆಟ್ ತಗೊಂಡು ನೀವು ಒಬ್ಬರಿಗೆ 65 ರೂಪಾಯಿ, ಅಡಲ್ಟ್ಸ್ಗೆ, ಮಕ್ಕಳಿಗೆ 35 ರೂಪಾಯಿ. ನೋಡೋಣ ಇದಕ್ಕೆ ವರ್ತಾ ಇದು ಗೊತ್ತಾಗುತ್ತೆ. ಅಯ್ಯೋ, ವಾಟರ್ ಫಾಲ್ಸ್ ಇದೆ ಅಂತ ತುಂಬಿ ತುಳ್ಕೋ ಜಾಗ ಅಂತೂ ಅಲ್ಲ. ಯಾಕಂದರೆ ಅಷ್ಟು ಈಸಿ ಎಲ್ಲ ಬರೋದು ಇಲ್ಲಿಗೆ. ಆ ಥರ ಆಫ್ ರೋಡಿಂಗ್ ಮಾಡ್ಕೊಂಬರ್ಬೇಕು. ಕಾರಲ್ಲಾದರೂ ತುಂಬ ರಿಸ್ಕೇನೆ. ಈ ವಾಟರ್ ಫಾಲ್ ಅಂದರೆ ಪ್ರಪಾತಕ್ಕೆ ಇಳಿಸ್ತಾ ಇದ್ದಾರೆ. ಹಾಂ, ಈ ಥರ ಅಲ್ಲಿ ಹೊಸಿ ಮೆಟ್ಲಿಲ್ಲ ಅಲ್ಲಿ. ಇಳಿಸ್ತಾ ಇದ್ದಾರೆ, ಹೋಗಪ್ಪ. ಕೆಳಕ್ಕೆ ಇಳಿದು ಮೇಲೆ ಕತ್ತಾ ಇರ್ಬೇಕಾದ್ರೆ ಬಂತು ನೋಡಿ ವಾಟರ್ ಫಾಲ್ಸು. ಜರಿ ആടേന്നുള്ള കുണ്ടല്ലേ. ನೈತಾಗಿದೆ ವಾಟರ್ ಫಾಲ್ಸು. ಏನಂದರೆ ಅಲ್ಲೊಂದು ಹಳ್ಳ ಇದೆಯಂತೆ, 18 ಅಡಿ ಹಳ್ಳ ಇದೆಯಂತೆ ಈ ವಾಟರ್ ಫಾಲಲ್ಲಿ. 3 ಜನ ಮುಳುಗ್ಬೋದಂತೆ, ಅಷ್ಟು ಆಳ ಇದೆಯಂತೆ. ಸೊ ಅದರಿಂದ ಇಲ್ಲೇ ಆಟ ಆಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ನೋಡೋಣ, ಚೆನ್ನಾಗಿರುತ್ತೆ. ಕೋಲ್ಡ್ ಅಂತ ಫುಲ್ ಕೋಲ್ಡ್ ಇದೆ ವೆದರು. ಇನ್ನೊಂದು ಸ್ವಲ್ಪ ಬಿಸಿಲು ಕಾಣಿಸ್ತಿರೋದ್ರಿಂದ ಏನೋ ಖುಷಿ. ಏನಾದ್ರು ಮಳೆಗಿಳೆ ಶುರು ಆದರೆ ಕಷ್ಟ. ಸೊ ವಾಟರ್ ಫಾಲ್ಸ್ಗೆ ಹೋಗಿ ಸುಮಾರು ದಿನ ಆಯ್ತು ಒಟ್ಟಿನಲ್ಲಿ. ಅದೇನೋ ಗೊತ್ತಿಲ್ಲ, ಫುಲ್ ಖುಷಿ ಆಗ್ತಾಯಿದೆ. ಮತ್ತು ಕೋಲ್ಡ್ ವಾಟರ್ ತುಂಬ ಕೋಲ್ಡ್ ಇದೆ, ಕೊರಿತಾ ಇದೆ. ಅವರಂತೂ ನೀರಿಗೆ ಇಳಿತಾ ಇಲ್ಲ. ಆಮೇಲೆ ಅಲ್ಲಿ ಬೇರೆ ಹೆಣ್ಮಕ್ಳಿದ್ದಾರೆ, ಸೇಮ್ ಆಗ್ತಾಯಿದೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಸ್ವಲ್ಪ ಜನ ಬರ್ತಾಯಿದ್ದಾರೆ. ಅವರು ಬಂದು ಆಟ ಆಡ್ತಾ ಇಲ್ಲ, ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದಲ್ಲಿ ನಮ್ಮಿಬ್ಬರಿಗೆ ಸುಮಾರು ಹೊತ್ತು ಆಟ ಆಡ್ತಿದ್ವಿ. ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಟ ಆಡ್ತಾ ಇರೋದು ನಾವು. ಯಾರೂ ಬರ್ತಾಯಿಲ್ಲ ನೋಡಿ. ಇಲ್ಲಿ ಬಂದು ಹಿಂಗೆ ನಿಂತ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಿನಲ್ಲಿ ನೇಚರ್ ಥೆರಪಿ. ಕೋಲ್ಡ್ ವಾಟರಲ್ಲಿ ಮುಳುಗ್ತಾ ಇರೋದು ಅದು ಕೂಡ ದೇಹಕ್ಕೆ ಒಂದು ಒಳ್ಳೆಯದೇನೆ. ನೇಚರ್ ಥೆರಪಿ ಸಿಗ್ತಾಯಿದೆ ಇಲ್ಲಿ ನನಗೆ. ಸ್ಟಾರ್ಟಿಂಗ್ ಇಳಿಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ತು, ಈಗ ಚೆನ್ನಾಗಿದೆ. ಬೇಸಿಗೆಯಲ್ಲಿ ಬೆಂದೋಗಿದ್ದು 2-3 ತಿಂಗಳಿಂದ.
ಇವಾಗ ಕಣ್ಣಿಗೆ ಹಾಕ್ತಿರೋದ್ರಿಂದ ಒಂಥರ ಖುಷಿ. ಸೂಪರ್ ವಾಟರ್ ಫಾಲು. ಇದ್ರ ನೇಮ್ ಹೇಳ್ತೀನಿ. ಅವಾಗ ವಾಟರ್ ಅಂತೂ ಫುಲ್ ಕೋಲ್ಡ್ ಆಗಿದೆ, ಫ್ರೆಶ್ ಆಗಿದೆ. ತಲೆ ದಿಮ್ಮ ಅಂದ್ಬಿಡ್ತು ಒಂದ್ಸರಿ ನೀರು ಮುಳುಗಿದ ತಕ್ಷಣ. ಹೆಂಗಿದೆ, ಸೂಪರ್ ಆಗಿದೆ. ಅಂದರೆ ಚಿಕ್ಕ ವಾಟರ್ ಫಾಲು, ಬಟ್ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಒಟ್ಟಿನಲ್ಲಿ ಈ ಭಾಗ ಏನಿದೆ ಇಲ್ಲಂತೂ 18 ಅಡಿ ಮೇಲೆ ಆಳ ಇದೆ ಅಂತೆ. ಇಲ್ಲಂತೂ ಹೋಗೋಕ್ಕಾಗಲ್ಲ, ಇದು ಇಷ್ಟಲ್ಲಿ ಮಾತ್ರ ಹೋಗ್ಬೋದು ಅಷ್ಟೇ. ಹಿಂದ್ಗಡೆ ಇಬ್ಬರು ಹುಡುಗರು ಸ್ವಿಮ್ಮಿಂಗ್ ಗೊತ್ತಪ್ಪ ಅಲ್ಲಿ ಹಳ್ಳ ಇದೆ ಅಂತ ಕೇಳಿದ ತಕ್ಷಣ ನಾವು ಸ್ವಿಮ್ಮಿಂಗ್ ಗೊತ್ತು ಅಂತಂದರು. ಆಮೇಲೆ ನೋಡಿದ್ರೆ ಇದನ್ನು ಕೇಳ್ತಾಯಿದ್ರು. ಇದನ್ನು ಕೊಟ್ಟೆ, ಸ್ವಿಮ್ಮಿಂಗ್ ಬರಲ್ಲ ಅವ್ರಿಗೆ ಪಾಪ. ಬಟ್ ಹಳ್ಳ ಇದೆ ಅಂತ ಹೇಳ್ತಾ ಇದ್ವಿ. ಅವ್ರಿಗೆ ಮಲಯಾಳಂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಮಳೆ ಬರ್ತಾ ಇದೆ, ವಾಟರ್ ಫಾಲಲ್ಲಿ ಆಟ ಆಡ್ತಾ ಇದ್ದೀವಿ. ಹೆಲ್ತ್ ಕಂಡೀಷನ್ ಏನಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಚೆನ್ನಾಗಿದ್ದೀವಿ. ನೋಡಿ ಇಲ್ಲಿ ಭಾವ ಸ್ವಿಮ್ಮಿಂಗ್ ಮಾಡೋದು ಹೇಳ್ಕೊಡ್ತೀನಿ, ಇದ್ರ ಮೇಲೆ ಮಲ್ಕೊಳಪ್ಪ ಅಂದರು. ಅಜ್ಜ ಹಿಡ್ಕೊಂಡ್ರು, ಸ್ವಲ್ಪ ಹೊತ್ತು ಸ್ವಿಮ್ ಮಾಡೋದು ಹೇಳ್ಕೊಟ್ರು. ಹೇಳ್ಕೊಡ್ದೆ ತಡ ನಾನೇನು ಮಾಡಿದೆ ಗೊತ್ತಾ, ಅವ್ರು ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ, ಏನಪ್ಪ ಒಂದೇ ಸರಿ ಕಲ್ತ್ಕಣ್ಣ ಅಂತ. ಆದರೆ ಇಷ್ಟು ಮಾತ್ರ ನನಗೆ ಗೊತ್ತಿತ್ತು ಸಿಂಪಲಾಗಿ ಹೊಡೆಯೋದು. ನೀರು ಕೈ ಒಡೆ ಹಾಕಿ ಹೊಡೆಯೋದು ಕಲ್ತು ಅಂದ್ಬಿಟ್ಟು ಅದು ಹೇಳಿದ್ರು. ಅದನ್ನು ಹೊಡೆಯೋಕ್ಕೆ ಟ್ರೈ ಮಾಡಿದೆ, ಆದರೆ ಒಂದು ಸ್ವಲ್ಪ ದೂರಕ್ಕೆ ಅದು ಸುಸ್ತಾಗೋಯ್ತು, ಆಗಲಿಲ್ಲ ಅಂತ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ, ಅರಿಯುವ ಒಲುಮೆಯ ಜರಿ ನೀರಿಗೆ ಪ್ರೀತಿ ಮೂಡಿದೆ. ಸೆಕೆಂಡ್ ಮಳೆ, ಸೆಕೆಂಡ್ ಬಿಸಿಲು. ವಾಟರ್ ಫಾಲಲ್ಲಿ ಆಟ ಆಡ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಒಂಥರ, ಫುಲ್ಲು ಚಳಿ. ಈ ವಾಟರ್ ಫಾಲಲ್ಲಿ ನೀರಲ್ಲಿ ನೆಂದಿದ್ದು ಸಾಕು, ಈ ಮಳೆಯಲ್ಲಿ ನೆಂದಿದ್ದು ಸಾಕು. ಒಂದು ಸೆಕೆಂಡ್ ಮೋಡ ಇದ್ರೆ ಒಂದು ಸೆಕೆಂಡ್ ಬಿಸಿಲು, ಒಂದು ಸೆಕೆಂಡ್ ಬಿಸಿಲಿದ್ರೆ ಒಂದು ಸೆಕೆಂಡ್ ಮಳೆ. ಅಯ್ಯಪ್ಪ, ಈ ಘಾಟ್ ಸೆಕೆಂಡ್ ಕತೆ ಒಂದೆರಡಲ್ಲ ಬಿಡಿ. ಈ ಫಾಲ್ಸ್ ಎಂಟ್ರೆನ್ಸ್ ಸುತ್ತ ಟೀ ಗಾರ್ಡನ್ ಇದೆ. ಮಳೆ ಇಲ್ಲ ಅಂದ್ರೆ ಒಂದೆರಡು ಫೋಟೋ ತಗೊಳ್ಳೋಣ ಅಂದ್ಕೊಂಡಿದ್ದು. ಈ ವಿಡಿಯೋ ಮಾಡೋ ತನಕ ಫೋನ್ ಸುಮಾರು ನೆಂದೋಯ್ತು. ಆದರೂ ಈ ಗ್ರೀನರಿ ನೋಡ್ತಿದ್ರೆ ಮಾತ್ರ ಕಣ್ಣಿಗೆ ತುಂಬ ತಂಪಾಗುತ್ತೆ ಒಟ್ಟಿನಲ್ಲಿ. ಜೊತೆಗೆ ಮಳೆ ಬೇರೆ. ಫಾಲ್ಸಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೊರಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ಮಳೆ ಬಂದು ನಿಲ್ತು. ಇವಾಗ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ, ಪ್ರಶಸ್ತವಾಗಿದೆ ಒಟ್ಟಿನಲ್ಲಿ. ಆಮೇಲೆ ನಮ್ಮ ಕೆರೆ ಒಂದ್ಸತಿ ಬೆಳಗಾಗವಳೆ. ಫಾಲ್ಸ್ ನೋಡೋಕೆ ಇದೇ ರೋಡಲ್ಲಿ ಹೋದು, ಈಗ ರೋಡೇ ಫಾಲ್ಸ್ ಆಗ್ಬಿಟ್ಟಿದೆ ನೋಡಿ ಮಳೆಯಿಂದಾಗಿ. ನೋಡಿದೆ ಕತೆ ಇಲ್ಲಿ ರೋಡ್ದು. ಎಲ್ಲ ನೋಡಿ ಆಟ ಆಡಿ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ದಾರಿ ಹಿಡ್ದು, ಮೋಸ್ಟ್ಲಿ ಇಲ್ಲಿಂದ ಹೋಗೋ ತನಕ ರಾತ್ರಿ ಆಗುತ್ತೆ ಅನಿಸುತ್ತೆ ಮನೆಗೆ ಹೋಗೋಕ್ಕೆ. ಹೋಗ್ತಾ ಬಂಡೀಪುರ ಕಾಡು ಮೇಲೆ ಹೋಗ್ತೀವಿ ವಾಪಸ್ಸು. ತಿರ್ಗಿ ಯಾವ್ದಾದ್ರು ಪ್ರಾಣಿ ಇದ್ದರೆ ನೋಡೋಣ. ಹೌದಾ, ಹಾಡು ಬಂದಕ್ಕೆ ಅದನ್ನ ವಿಡಿಯೋ ಆನ್ ಮಾಡಿದ್ರೆ, ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ ಅಲ್ವಾ?